ತದವ್ಯಕ್ತಮಾಹಿ. ಓಂ ತದವ್ಯಕ್ತಮಾಹಿ. ಇದರ ಒಂದು ಪದ ವಿಭಾಗ ಕ್ರಮ ಸುಲಭವಾಗಿದೆ. ತತ್ ಅವ್ಯಕ್ತಂ ಆಹ, ಅವ್ಯಕ್ತಂ ಆಹ ಹಿ. ತತ್ ಅವ್ಯಕ್ತಂ ಆಹ ಹಿ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ಥೋ ತತ್. ತತ್ ಇತಿ ಕಿಂ? ತತ್ ಇತಿ ಪ್ರಕೃತಂ ಬ್ರಹ್ಮ. ತದ್ ಬ್ರಹ್ಮ कीदृशं ब्रह्म? तत् ब्रह्म अव्यक्तम्. अव्यक्तम् हि यस्मात् तथा श्रुतिः आह. तद् ब्रह्म अव्यक्तम् यस्मात् तथा श्रुतिः आह. ಅಷ್ಟೇ, ಸರಳವಾಗಿದೆ. ಆ ಬ್ರಹ್ಮವು ಅವ್ಯಕ್ತವಾಗಿದೆ. ಹಿ ಯಸ್ಮಾತ್, ಏಕೆ, ಹೇಗೆ ಹೇಳ್ತೀರಿ ಅಂತಂದ್ರೆ ತಥಾ ಶ್ರುತಿ ಆಹಾ, ಹಾಗೆಂದು ಶ್ರುತಿಯು ಹೇಳುತ್ತದೆ. ಶ್ರುತಿ ಹೇಳುತ್ತದೆ ಅಂತಂದ್ರೆ ಬೇಕಾದ್ರೆ ಪರಮ ಪ್ರಮಾಣ. ಯಾತಕ್ಕೆ? ಪ್ರತ್ಯಕ್ಷ ಪ್ರಮಾಣದಿಂದಲೂ ಗೋಚರವಲ್ಲ, ಅನುಮಾನ ಪ್ರಮಾಣದಿಂದಲಂತೂ ಗೋಚರವಲ್ಲವೇ ಅಲ್ಲ. ಹೀಗಾಗಿ ಕೇವಲ ಆಗಮ ಪ್ರಮಾಣ ಗಮ್ಯಂ ಬ್ರಹ್ಮ. ಹಾಗಂತ ಆಗ ಶ್ರುತಿ ಹೇಳ್ತಾ ಇದೆ. ಶ್ರುತಿ ಏನ್ ಹೇಳ್ತಾ ಇದೆ? ಆಗಮ ಪ್ರಮಾಣ ಗಮ್ಯ ಅಂತಾರೆ. ಆ ಶ್ರುತಿ ಹೇಳ್ತಾ ಇದೆ ಬ್ರಹ್ಮವು ಅವ್ಯಕ್ತ ಅಂತ ಹೇಳ್ತಾ ಇದೆ. ಕೇವಲ ಶ್ರುತಿ ಅಲ್ಲ, ಸ್ಮೃತಿಯೂ ಕೂಡ ಹಾಗೆಯೇ ಹೇಳುತ್ತಿದೆ. ಅವ್ಯಕ್ತೋ ಯಮಚಿಂತ್ಯೋಯಂ ಅವಿಕಾರ್ಯೋ ಯಮುಚ್ಯತೆ. ವಾಕ್ಯ ಭಗವದ್ಗೀತಾ ವಾಕ್ಯ. ಹೌದ್ ತಾನೆ? ಈಗ ಈ ಹಿಂದಿನ ಗ್ರಂಥಕ್ಕೂ ಇದಕ್ಕೂ ಏನ್ ಸಂಬಂಧ? ತದ್ಬ್ರಹ್ಮ ಅವ್ಯಕ್ತಮ್ ಅಂತ ಹೇಳಿದ್ರು. ಯಾತಕ್ಕೆ ಹೇಳಿದ್ರು ಅಂತಂದ್ರೆ ನೋಡಿ, ಹಿಂದಿನ ಒಂದು ಸೂತ್ರದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ ನೋಡಿ, ಪೂರ್ವಸ್ಮಿನ್ ಗ್ರಂಥೆ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ಇತಿ ಅಸ್ಮಾತ್ ಸೂತ್ರಸ್ಥಾತ್ ವಾಕ್ಯಾತ್ ಶ್ರುತಿ ಪರಬ್ರಹ್ಮಣಿ ನೇತಿ ನೇತಿ ಇತಿ ವೀಪ್ಸಯ ಲಕ್ಷಣಂ ಉಕ್ತ್ವಾ. ನೋಡಿ, ಪ್ರಕೃತೈತಾವತ್ವಮ್ಮಿ ಪ್ರತಿಷೇಧತಿ ಅಂದ್ರೆ ಪ್ರಕೃತವಾದ ಇಷ್ಟನ್ನು ಪ್ರತಿಷೇಧ ಮಾಡುತ್ತದೆ. ಅಂದ್ರೆ ಏನರ್ಥ ಅಂದ್ರೆ ಪ್ರಕೃತವಾದದ್ದು ಯಾವುದು? ಈ ಒಂದು ಬ್ರಹ್ಮಕ್ಕೆ ಮೂರ್ತ ರೂಪವನ್ನು ಯಾವುದು ಹೇಗೆ ಹೇಳಿದ್ದಾರೋ ಅದು ಪ್ರಕೃತವಾಗಿತ್ತು. ಅದನ್ನ ಆ ಪರಬ್ರಹ್ಮದಲ್ಲಿ ಹೇಳತಕ್ಕಂಥ ಆ ಒಂದು ಲಕ್ಷಣವನ್ನ ನೇತಿ 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 ಇತಿ ವೀಪ್ಸಯ ಲಕ್ಷಣಂ ಉಕ್ತ ಅಂತ. ವೀಪ್ಸಯ ಅಂದ್ರೇನು? ಪುನಃ ಪುನಃ, ಪದೇ ಪದೇ, ಭೂಯೋ ಭೂಯೋ, ಅದೇನು ಎರಡು ಸರಿ. ಎರಡು ಸರಿ ಅಂದ್ರೆ ಅರ್ಥವೇನು? ಹಾಗಂದ್ರೆ ಎರಡು ಸರಿ ಹೇಳ್ತಾರೆ ಅಂದ್ರೆ ಎರಡು ಸರಿ ಹೇಳೋದಕ್ಕೆ ಅರ್ಥವೇನು ಅಂತಂದ್ರೆ ವೀಪ್ಸಯ ಅಂತನ್ನುವಾಗ ಎರಡು ಬಾರಿ ಹೇಳಿದ್ದಾರೆ ಎಂದಾದ ಮೇಲೆ ಏನು, ಒಂದು ಸಾರಿ ಹೇಳಿದ್ದಾರಲ್ಲ ಅದಕ್ಕಿಂತಲೂ ಕೂಡ ಹೆಚ್ಚಿನದಾದ ಇನ್ನೊಂದು ವಿಶೇಷವಿದೆ. ಅದಕ್ಕಿಂತಲೂ ಮುಂದೆ ಇನ್ನೂ ಇದೆ ಹೇಳತಕ್ಕಂಥದ್ದು ಎನ್ನುವುದನ್ನ ಸೂಚಿಸುವುದಕ್ಕೋಸ್ಕರ ಈ ದಿರುಕ್ತಿ ನೇತಿ ನೇತಿ ಅಂತ ಹೇಳಿ ಆ ವೀಪ್ಸಾ ಲಕ್ಷಣವನ್ನ ಹೇಳಿ, ಆ ವೀಪ್ಸಾ ಲಕ್ಷಣ ಯಾತಕ್ಕೆ? ಇನ್ನೂ ಏನೋ ಇದೆ. ಒಂದು ನೇತಿ ಹೇಳಿದ್ರು, ಓ ಇಲ್ಲಪ್ಪ, ಒಂದು ನೇತಿ ಏನದು? ಓಹೋ, ಈ ಮೂರ್ತ ಸ್ವರೂಪ ಅಮೂರ್ತ ಸ್ವರೂಪ ಅದನ್ನ ಹೇಳಿದ್ದಾರೆ. ಮತ್ತೆ ಇನ್ನೊಂದರಿಂದ ಏನ್ ಹೇಳಿದ್ದಾರೆ ಅಂತಂದ್ರೆ ಏನೋ ಒಂದು ಇರ್ಬೇಕಲ್ಲ, ಅದಕ್ಕೋಸ್ಕರ ಎರಡು ಸಾರಿ ನೇತಿ ನೇತಿ ವೀಕ್ಷಯ ಹೇಳೋದು. ಎರಡು ಸಾರಿ ಲಕ್ಷಣ ಮುಖ್ಯವಾ. ತಸ್ಮಿನ್ ತಸ್ಮಿನ್
ಯಾವುದು ತಸ್ಮಿನ್ ಬ್ರಹ್ಮಣಿ ಸಮಸ್ತಸ್ಯ ವಿಷಯ ಜಾತಸ್ಯ ಪ್ರತಿಷೇಧನತ್ವೇನ ಆ ಬ್ರಹ್ಮದಲ್ಲಿ ಈ ವಿಸ್ತಾರವಾಗಿ ಹರಡತಕ್ಕಂಥ ವಿಷಯ ಸಮೂಹ ವಿಷಯ ರಾಶಿ ಅಂತ ಇದೆಯಲ್ಲ ಅದೆಲ್ಲವನ್ನೂ ಕೂಡ ಪ್ರತಿಷೇಧನ ಮಾಡುವುದರ ಮೂಲಕ ಯಾವುದನ್ನ ಆ ವಿಶೇಷವನ್ನ ಲಕ್ಷಣವನ್ನ ಮಾತ್ರ ಪ್ರತಿಷೇಧನ ಮಾಡುವುದರ ಮೂಲಕ ಬ್ರಹ್ಮವನ್ನ ಉಳಿಸಿಕೊಂಡು ಹೇಳಿದೆ ಎಂಬುದಾಗಿ ಹಿಂದಿನ ಗ್ರಂಥದಲ್ಲಿ ಇತಿ ಭಾಷ್ಯಕಾರೇಣ ಭಗವತ ಪೂರ್ವಸ್ಮಿನ್ ಸೂತ್ರೆ ನಿರ್ಣೀತಂ ಹೌದ್ ತಾನೆ ಹೇಳಿದ್ರು. ಈಗ ಮತ್ತೆ ಅದಕ್ಕೂ ಮುಂದುವರೆದು ಈ ನೇತಿ ನೇತಿ ಅಂತ ಇನ್ನೊಂದಿದೆ ಅವಾಗ ಇದಾಗಿ ಈ ನೇತಿ ನೇತಿ ತಥೋ ಬ್ರವೀತಿ ಚ ಭೂಯ ಇತ್ಯಸ್ಯ ವಾಕ್ಯಸ್ಯ ಅರ್ಥ ಏನು ಅಂತಂದ್ರೆ ಅದಕ್ಕೂ ಕೂಡ ಯಾತಕ್ಕೆ ಈ ಒಂದು ಸತ್ಯ ಎಂಬುದನ್ನ ಯಾವುದನ್ನ ಹೇಳಿದೆಯೋ ಆ ಸತ್ಯವನ್ನ ಅಷ್ಟಕ್ಕೆ ಹೇಳಿ ನಿಲ್ಲಿಸದೆ ಸತ್ಯಕ್ಕಿಂತಲೂ ಮುಂದೆ ಇರತಕ್ಕಂಥದ್ದು ಒಂದು ವಿಚಾರ ಇದೆ, ಮುಂದೆ ಇರತಕ್ಕಂಥ ಒಂದು ತತ್ವ ಇದೆ ಎನ್ನುವುದನ್ನ ಹೇಳುವುದಕ್ಕೋಸ್ಕರ ವೀಪ್ಸೆಯಿಂದ 2 ಸಾರಿ ಹೇಳಿ ಹೇಳಿದೆ. ಇನ್ನು ಇದೆ ಮುಂದಕ್ಕೆ ಅಂತ ಯಾವುದದು ಅಂತ ಹೇಳಿ ಅದು ಅದೇ ಬ್ರಹ್ಮ ಅಂದ್ಬಿಟ್ಟು ಸತ್ಯಸ್ಯ ಸತ್ಯಂ ಅಂತ ಹೇಳಿ ಮುಕ್ತಾಯ ಮಾಡಿದ್ದಾರೆ. ಇಂಥ ಬ್ರಹ್ಮ ಏನಾಗಿದೆ, ಇದು ಅವ್ಯಕ್ತವಾಗಿದೆ. ಆದ್ದರಿಂದ ಏನಾಗಿದೆ, ಅವ್ಯಕ್ತವಾಗಿದೆ ಅಂತ ಹೇಗೆ ಗೊತ್ತಾಯ್ತು? ಯಾಕೆ? ಸಮಸ್ತಸ್ಯ ವಿಷಯ ಜಾತಸ್ಯ ಪ್ರತಿಷೇಧನತ್ವ. ಹೌದಾನೆ? ಎಲ್ಲ ವಿಷಯ ಜಾತವನ್ನು ಪ್ರತಿಷೇಧ ಮಾಡಿಬಿಟ್ಟ ಮೇಲೆ ಇನ್ನು ಅವ್ಯಕ್ತ ಅದು. ಯಾಕಂದ್ರೆ ನಾವು ವ್ಯಕ್ತವಾಗಬೇಕಾದ ಏನು ಇಂದ್ರಿಯಗಳು ಬೇಕು. ಹೌದ್ ತಾನೆ? ಇಂದ್ರಿಯಗಳಿಂದ ಇಂದ್ರಿಯ ಗ್ರಾಹ್ಯವಾಗಿರ್ತಕ್ಕಂಥ ವಿಷಯಗಳೆಲ್ಲವನ್ನೂ ಕೂಡ ಪ್ರತಿಷೇಧ ಮಾಡಿಬಿಟ್ಟ ಮೇಲೆ ಇನ್ಯಾವುದರಿಂದ ಗ್ರಾಹ್ಯ? ಅಲ್ವಾ? ಆದ್ದರಿಂದ ಏನಾಯ್ತು? ಅವ್ಯಕ್ತ ಅಂತ ಆಯ್ತು. ಸರಿ, ಇದು ಅವ್ಯಕ್ತ ಅಂತ ಆಯ್ತು. ನೋಡಿ ಸ್ವಾಮಿ, ನೀವು ಅವ್ಯಕ್ತ ಅಂತ ಹೇಳಿದ್ದೀರಲ್ಲ, ಇದನ್ನ ನೀವು ಈ ಒಂದು ತರ್ಕದಿಂದ ವೀಪ್ಸಾಲಕ್ಷರದಿಂದ ಹೇಳಿದೆ ಅದಕ್ಕೆ ಈ ಅರ್ಥ ಮಾಡಬೇಕು, ಯಾತಕ್ಕೆ ಅಂದ್ರೆ ಈ ಕಾರಣದಿಂದ ಅಂತ ಇಷ್ಟೆಲ್ಲ ಹೇಳಿ ನೀವು ಏನು ತರ್ಕ ಮಾಡಿ ಸಿದ್ಧ ಮಾಡಿದ್ದೀರ. ನಮಗೆ ತರ್ಕಕ್ಕಿಂತಲೂ ಕೂಡ ಮುಖ್ಯವಾದದ್ದು ಯಾವುದು? ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣ ಏನಾದ್ರು ಇದೆಯಾ ಇದಕ್ಕೆ? ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ತತ್ ಅವ್ಯಕ್ತಂ ಆಹಿ ಅಂತಕ್ಕಂಥ ಸೂತ್ರವನ್ನು. ಇದು ತತ್ ಅವ್ಯಕ್ತ ಮಾಹ ಇರ್ತಕ್ಕಂಥ ಸೂತ್ರ ಈ ಸೂತ್ರ ಬಂದಿರತಕ್ಕಂಥದ್ದು. ಈಗ ಅದರ ಒಂದು ಪದ ವಿಭಾಗ ಎಲ್ಲ ಆಯ್ತಲ್ಲ, ಈಗ ಭಾಷ್ಯ ಭಾಗವನ್ನ ನೋಡೋಣ. ಮತ್ತೊಂದು ಸಾರಿ ಸೂತ್ರವನ್ನು ಹೇಳ್ಕೊಂಡ್ಬೇಡ. ಓಂ ತದವ್ಯಕ್ತಮಾಹಿ ತದ್ಬ್ರಹ್ಮ ಅವ್ಯಕ್ತಂ ಯಸ್ಮಾತ್ ತಥಾ ಶ್ರುತಿ ಆಹಾ. ನೋಡಪ್ಪ, ಶ್ರುತಿ ಪ್ರಮಾಣ ಬೇಕೇನಪ್ಪ, ಕೊಡ್ತಾ ಇದ್ದೇವೆ ತಗೋ ಅಂತ ಹೇಳಿ ಕೊಟ್ಟು ಏನು ಯತ್ ಪ್ರತಿಷಿದ್ಧಾತ್ ಪ್ರಪಂಚಜಾತಾತ್ ಅನ್ಯತ್ ಪರಬ್ರಹ್ಮ ತದಸ್ತಿ ಇತಿ ಚೇತ್ ಅಸ್ತಿ ಚೇತ್ ತಸ್ಮಾತ್ ನ ಗೃಹ್ಯತ ಇತಿ. ಅಲ್ಲ ಸ್ವಾಮಿ, ನೀವ್ ಹೇಳಿದ್ರಿ ಸತ್ಯಸ್ಯ ಸತ್ಯಂ ಅಂತ ಹೇಳ್ಬಿಟ್ಟು ವೀಪ್ಸಾ ಲಕ್ಷಣವನ್ನು ಹೇಳಿ ನೇತಿ ನೇತಿ ಅಂತ ಯಾತಕ್ಕೆ ಹೇಳಿದ್ದಾರೆ? ಎಲ್ಲವನ್ನೂ ನಿರಾಕರಣೆ ಮಾಡಿದ ಮೂಲಕ, ಎಲ್ಲ ವಿಷಯ ಜಾತವನ್ನು ನಿರಾಕರಣೆ ಮಾಡಿದ ಮೂಲಕ ಅದಕ್ಕಿಂತ ಹೆಚ್ಚು ಇನ್ನೊಂದು ಇದೆ ಅಂತ ಹೇಳಿದ್ವಿ. ಹೋಗ್ತಾನೆ, ಯಾವುದೇ ಪದಾರ್ಥ ಎಲ್ಲಿ ಬೇಕಾದರೂ ಕೂಡ ಇರಲಿ, ಹಾಗೊಂದು ವೇಳೆ ಅದು ಇದೆ ಅಂತ ಆಗಿಬಿಟ್ಟರೆ ಅದು ಯಾವುದಾದರೂ ಒಂದು ವಿಧಾನದಿಂದ ಅದು ಗ್ರಹಿಸಲ್ಪಡಲೇಬೇಕು. ಹೌದಾನೆ?
ಯಾವುದಾದರೂ ಒಂದು ವಿಧಾನದಿಂದ ಗ್ರಹಿಸಲ್ಪಡಲೇಬೇಕು. ಆವಾಗ ತಾನೇ ಅದಕ್ಕೆ ಇದೆ ಅಂತ ಹೇಳಬಹುದು. ಯಾವಾಗಲೂ ಗ್ರಹಿಸಲ್ಪಡದೆ ಹೋಗಿಬಿಟ್ರೆ ಏನಾಗುತ್ತೆ? ಇಲ್ಲ ಅಂತಂತ. ಯಾವ ಇಂದ್ರಿಯಗಳಿಂದಾದರೂ ಕೂಡ ಗ್ರಹಿಸುವುದಕ್ಕೆ ಬರಬೇಕು. ಮೊಲದ ಕೊಂಬು, ಮೊಲದ ಕೊಂಬನ್ನ ನಾವು ಯಾವುದೇ ಇಂದ್ರಿಯಗಳಿಂದಾದರೂ ಕೂಡ ಅದನ್ನ ಗ್ರಹಿಸುವುದಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಇಲ್ಲ. ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಿ. ಇದೆ ಅಂತ ಹೇಳಿದ ಮೇಲೆ ಹೇಗಾದ್ರೂ ಒಂದು ಅದು ಗ್ರಾಹ್ಯವಾಗಿರ್ಲೇಬೇಕು. ಯಾತಕ್ಕೆ ಗ್ರಾಹ್ಯವಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉಚ್ಯತೆ ಹೇಳ್ತೇವೆ. ಅಂದ್ರೆ ತದವ್ಯಕ್ತಂ. ನೋಡಿ, ಇಲ್ಲಿ ಹೇಳ್ತಾರೆ ಅನಿಂದ್ರಿಯ ಗ್ರಾಹ್ಯಂ. ಅದು ಅವ್ಯಕ್ತವಾಗಿದೆ. ವ್ಯಕ್ತ ಅಂದ್ರೆ ಏನು? ವ್ಯಕ್ತ ಅಂದ್ರೆ ಯಾವುದೇ ಇಂದ್ರಿಯಗಳಿಂದಲೂ ಕೂಡ ಗ್ರಹಿಸುವುದಕ್ಕೆ ಯೋಗ್ಯವಾಗಿದ್ದರೆ ಆಗ ಅದನ್ನ ವ್ಯಕ್ತ ಅಂತ ಹೇಳ್ತಾರೆ. ಯಾವುದು? ನಮ್ಗೊಂದು ಪದಾರ್ಥ ಇದೆ ಅಂತ ಬೇಕಾಯ್ತು, ನೋಡು ಇದೆ ಅಂತ ಗೊತ್ತಾಗಬೇಕು. ಅವಾಗೇನು? ಕಣ್ಣಿನಿಂದ ಅದು ಗೋಚರವಾಗಬೇಕು. ಆಗಿಲ್ಲ. ಇಲ್ಲ ಪಕ್ಕ ಶಬ್ದದಿಂದ ತಿಳಿದು ಬರಬೇಕು. ಯಾವುದರಿಂದಲಾದರೂ ಕೂಡ ತಿಳಿದು ಬರಲೇಬೇಕು. ಹಾಗಾಗಿ ಏನಾಗಿದೆ ಇದು? ಇದು ಈ ಬ್ರಹ್ಮ ಏನಾಗಿದೆ ಗೊತ್ತೇನಪ್ಪ? ಅನಿಂದ್ರಿಯ ಗ್ರಾಹ್ಯಂ. ಇದು ಇಂದ್ರಿಯ ಗ್ರಾಹ್ಯವಲ್ಲವೇ ಅಲ್ಲ. ಇಂದ್ರಿಯ ಗ್ರಾಹ್ಯವಲ್ಲ ಅಂತ ಅಂದಮೇಲೆ ಇಲ್ಲ ಅಂತ ಆಯ್ತಲ್ಲ. ಇದೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಹೇಳ್ತಾ ಇದ್ದ ನೋಡಿ, ಸರ್ವ ದೃಶ್ಯ ಸಾಕ್ಷಿತ್ವ. ಅಂದ್ರೆ ಈ ದೃಶ್ಯ ಅಂತಂದ್ರೆ ಏನು? ಎಲ್ಲ ವಿಸ್ತಾರವಾದ ಪ್ರಪಂಚ ಇದೆಯಲ್ಲ, ಈ ವಿಸ್ತಾರವಾದ ಪ್ರಪಂಚ ಅಂತ ಏನಿದೆ ಅವೆಲ್ಲವೂ ಕೂಡ ದೃಶ್ಯ. ಅವೆಲ್ಲದಕ್ಕೂ ಕೂಡ ಇದು ಸಾಕ್ಷಿಯಾಗಿರುವುದರಿಂದ ಯಾವುದೊಂದು ಬಲದಿಂದ ಇವೆಲ್ಲವೂ ಕೂಡ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿದೆಯೋ ಅದು ಇದೆ. ಸಾಕ್ಷಿನೂ ಹಿಂದೆ ಹೋಗ್ಬಿಟ್ರೆ ಸಿದ್ಧ ಆಗುವುದು ಹೇಗೆ ವಸ್ತು? ಆದ್ದರಿಂದ ಇದು ಎಲ್ಲ ದೃಶ್ಯಗಳಿಗೂ ಕೂಡ, ದೃಶ್ಯ ಪ್ರಪಂಚಕ್ಕೂ ಕೂಡ ಸಾಕ್ಷಿಯಾಗಿರುವುದರಿಂದ ಇದು ಇದೆ ಅಂತ ಹೇಳಬೇಕು. ಆದರೆ ಇದು ಅವ್ಯಕ್ತ ಅಂತ ಯಾಕೆ ಹೇಳ್ತಾ ಇದ್ದೇವೆ ಗೊತ್ತೇ? ಇದು ಅನಿಂದ್ರಿಯ ಗ್ರಾಹ್ಯ. ಅನಿಂದ್ರಿಯ ಗ್ರಾಹ್ಯವಾದ್ದರಿಂದ ಅವ್ಯಕ್ತ ಅಂತ ಹೇಳ್ತಾ ಇದ್ದೇವೆ. ಸರ್ವ ದೃಶ್ಯ ಸಾಕ್ಷಿಯಾಗಿರುವುದರಿಂದ ಇದೆ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಇದಕ್ಕೆ ಏನು ಪ್ರಮಾಣ ಸ್ವಾಮಿ? ನೀವು ತರ್ಕ ಗಿರ್ಕ ಬೇಡ, ಶ್ರುತಿಯಲ್ಲಿ ಎಲ್ಲಾದ್ರೂ ಹೇಳಿ ಈ ತರಹ ಆದ್ರೆ ಆಯ್ತಪ್ಪ. ನೂರಾರು ಶ್ರುತಿಗಳನ್ನ ನಾವು ಉದ್ಧಾರ ಮಾಡಿ ಹೇಳುತ್ತೇವೆ. ಆದರೆ ಇಲ್ಲಿ ಸಮಯ ಇಲ್ಲ. ಮತ್ತೆ ಗ್ರಂಥ ವಿಸ್ತಾರ ಭಯ ಹೀಗೆ ಬರ್ಕೊಳ್ತಾ ಹೋದ್ರೆ ಬರೀ ಶ್ರುತಿನೇ ಬರ್ಕೋಬೇಕಾಗ್ತದೆ 4 ವಾಲ್ಯೂಮ್. ಆದ್ದರಿಂದ ಕೆಲವು ಶ್ರುತಿಗಳನ್ನು ಹೇಳ್ತೇವೆ ಅಂತೇಳಿ ಅದನ್ನ ಹೇಳ್ತಾ ಇದ್ದೇವೆ. ಆಹಿ ಏವಂ ಶ್ರುತಿ. ಶ್ರುತಿ ಏವಂ ಆಹಿ. ಹಿ ಅಂತಕ್ಕಂಥ ಇಲ್ಲಿ ಯಾವ ಅರ್ಥ? ಪ್ರಸಿದ್ಧಾರ್ಥ ದ್ಯೋತಕ ಹಿ ಶಬ್ದ. ಅಂದ್ರೆ ಏನು? ಶ್ರುತಿ ಈ ರೀತಿಯಲ್ಲೇ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದೇನು ವಿಶೇಷ ಇಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಶ್ರುತಿ ಹೀಗೆ ಹೇಳ್ತಾ ಇದೆ ಬ್ರಹ್ಮವನ್ನ. ಅಶಬ್ದ ಮತ್ಪರ್ಶಮ ರೂಪ ವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯು ಮುಖಾತ್ ಸಮುಚ್ಯತೆ ಎಂಬುದಾಗಿ ಹೇಳ್ತಾ ಇದೆ. ಇದು ಎಲ್ರಿಗೂ ಗೊತ್ತಲ್ಲವಪ್ಪ, ಗೊತ್ತಿರ್ತಾರೆ. ಅದಕ್ಕೆ ಹೀಂತ ಹಾಕಿದ್ದಾರೆ. ಏನು ವಾಕ್ಯ? ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈರ್ದೇವೈ ತಪಸಾ ಕರ್ಮಣಾವ ಜ್ಞಾನ ಪ್ರಸಾದೇನ ವಿಶುದ್ಧ ತತ್ವ ತತಸ್ತುತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನಃ. ಇದೆಲ್ಲ ಇಲ್ಲಿ ಏನ್ ಹೇಳ್ತಾರೆ? ನ ಚಕ್ಷುಷಾ ಗೃಹ್ಯ. ಇದು ಕಣ್ಣಿನಿಂದಲೂ ಕೂಡ ಗ್ರಹಿಸಲ್ಪಡತಕ್ಕದ್ದಲ್ಲ. ನಾಪಿ ವಾಚ,
ಮಾತಿನಿಂದಲೂ ಕೂಡ ಗ್ರಹಿಸಲ್ಪಡತಕ್ಕದ್ದಲ್ಲ. ನ ಅನ್ಯೈಹಿ ದೇವೈಹಿ ಅಂದ್ರೆ ಬೇರೆಯಾದ ಯಾವ ಇಂದ್ರಿಯಗಳಿಂದಲೂ ಕೂಡ ಇದು ಗ್ರಹಿಸಲ್ಪಡುವುದಕ್ಕೆ ಸಾಧ್ಯವಿಲ್ಲ. ದೇವ ದೇವೈಹಿ ಅಂತಂದ್ರೆ ಇಂದ್ರಿಯಗಳಿಂದ ಅಂತ ಒಂದು ಅರ್ಥ ಮಾಡ್ಬೇಕು. ದೇವ ಅಂತಂತಕ್ಕ ಇಂದ್ರಿಯಗಳು ಅಂತಂತ ಬೇಕಾಷ್ಟೇ ಅರ್ಥ ಮಾಡಿದ. ಉತ್ತರ ಅನ್ಯ ದೇವ ಇತರ ಮತ್ತು ಅಷ್ಟೇ ಅಲ್ಲ, ಇದೆಲ್ಲ ಏನು ಇಂದ್ರಿಯಗಳಿಂದ, ಯಾವುದು ಜ್ಞಾನೇಂದ್ರಿಯಗಳಿಂದ. ಇನ್ನು ಕರ್ಮೇಂದ್ರಿಯಗಳು ಅದನ್ನ ಪಡಿಬಹುದಲ್ಲ ಅಂದ್ರೆ ತಪಸ ಕರ್ಮಣಾವ, ಯಾವ ತಪಸ್ಸಿನಿಂದಲೂ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ ಕರ್ಮಣ, ಯಾವ ಕರ್ಮದಿಂದಲೂ ಕೂಡ ಇದನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ, ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಪಡೆಯುವುದಲ್ಲ, ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮತ್ತೆ ಸರೇತಿನೇತ್ಯಾತ್ವ ಅಗೃಹ್ಯೋ ನಹಿ ಗೃಹ್ಯತೆ ಅಂತ ಅಲ್ಲಿ ಉದ್ದಕ್ಕೆ ಹೇಳ್ಕೊಂಡ್ ಬಂದಿದಾರಲ್ಲ. ಎಲ್ಲ ಆ, ಆ, ಕೇಳುವುದಕ್ಕೂ ಸಿಕ್ಕೋದಿಲ್ಲ, ನೋಡುವುದಕ್ಕೂ ಸಿಕ್ಕೋದಿಲ್ಲ, ಮತ್ತೆ ಮುಟ್ಟುವುದಕ್ಕೂ ಸಿಕ್ಕೋದಿಲ್ಲ, ಮೂಸುವುದಕ್ಕೂ ಹೇಗೆ ಏನಂತ ಸಯೇಶ ನೇತಿ ನೋಡಿ. ಇದನ್ನು ಕೂಡ ನೇತಿ ನೇತ್ಯಾತ್ಮ ಅಂತಕ್ಕಂಥದ್ದನ್ನು ಹೇಳಿದ್ವಿ ನಾವು. 4 ಕಡೆ ಬಂದಿದೆ. ಎಲ್ಲಿ? ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಅಂದ್ರೆ ಅಥಾತಾದೇಶವು ನೇತಿ ನೇತಿ ಒಂದು ಕಡೆ ಆಯ್ತು. ಇದು ಸಯೇಶ ನೇತಿ ನೇತ್ಯ ಇದು ಅಂತ ಈ 4 ಕಡೆ ಬಂದಿದೆ. ಬಂದ ನೋಡೋಣ. ಇದು ಈ ಆ ಸಯೇಶ ಆ ಇವನು, ನೇತಿ ನೇತಿ ಸಯೇಶ ಆತ್ಮ, ಆ ಈ ಆತ್ಮನು ನೇತಿ ನೇತಿ ಆತ್ಮ ಅಗೃಹ್ಯ, ನೇತಿ ನೇತಿಯಿಂದ ಮಾತ್ರ, ನೇತಿ ನೇತಿ ಎಂಬ ಲಕ್ಷಣದಿಂದ ಮಾತ್ರ ತಿಳಿಸುವುದಕ್ಕೆ ಆಗತಕ್ಕಂತಹ ಈ ಆತ್ಮ ಇದ್ದಾನಲ್ಲ ಅವನು ಅಗೃಹ್ಯ, ಇವನು ಅಗೃಹ್ಯನಾಗಿದ್ದಾನೆ. ಆದ್ದರಿಂದ ನಹಿ ಗೃಹ್ಯತೆ. ಯಾವ ಇಂದ್ರಿಯಗಳಿಂದಾಗಲಿ, ತಪಸ್ಸಿನಿಂದಾಗಲಿ, ಕ್ರಮದಿಂದಾಗಲಿ, ಜ್ಞಾನದಿಂದಾಗಲಿ, ಯಾವುದರಿಂದಲೇ ಆಗಲಿ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮತ್ತೆ ಮುಂಡಕ ಶ್ರುತಿ ಯತ್ತದದ್ರೇಶ್ವರಗ್ರಾಹ್ಯಂ, ಅಲ್ಲಿ ಉದ್ದಕ್ಕೂ ಹೇಳ್ತಾರಲ್ಲ, ಯತ್ತದದ್ರೇಶ್ವರಗ್ರಾಹ್ಯಂ ಅಗೋತ್ರಮವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಎಲ್ಲ ಆ ನಾ ಹೀಗೆ ಯತ್ ಅದ್ರೆ ದೃಶ್ಯ ನೋಡು, ದೃಶ್ಯ ಅಂತ ಅರ್ಥ. ಎತ್ತದು ಅದೃಶ್ಯಂ ಅಂದ್ರೆ ಅದೃಶ್ಯಂ ಅಂತ ಅಷ್ಟೇ, ಇನ್ನೇನಿಲ್ಲ. ದೃಶ್ಯ ಅಂದ್ರೆ ಅದು ಇದರ ಪ್ರಯೋಗ ದೃಶ್ಯ. ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಹೀಗೆ ಉದ್ದಕ್ಕೂ ಕೂಡ ಅಲ್ಲೂ ಹೇಳ್ಕೊಂಡ್ ಬಂದಿದ್ದಾರೆ. ಮತ್ತೆ ತೈತ್ತಿರೀಯದಲ್ಲಿ ಒಂದು ಹೇಳ್ತಾರೆ, ಯದಾಕೆ ವೈಷ ಏತಸ್ಮಿನ್ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೇ ಅಂತ ಇಲ್ಲೂ ಕೂಡ ನಾ 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 ಇವನು ಅದೃಶ್ಯ, ಅನಾತ್ಮ್ಯ, ಅನಿರುಕ್ತ ಅಂತ ಹೇಳೋದಕ್ಕಾಗೋದಿಲ್ಲ. ಅನಿಲಯನ ಇಂಥ ಕಡೆ ಇದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲೋ ಯಾವುದರಿಂದಲೂ ಆಗೋದಿಲ್ಲ ಅಂತ ಹೇಳಿ ಯಾವ ಯಾವ ಸಾಧ್ಯತೆಗಳಿದೆಯೋ ಅವೆಲ್ಲದರಿಂದಲೂ ಕೂಡ, ಯಾವ ಸಾಧ್ಯತೆಗಳಿಂದಲೂ ಕೂಡ, ಸಾಧ್ಯಗಳಿಂದಲೂ ಕೂಡ ಇದನ್ನ ಸಿದ್ಧವಲ್ಲ, ಗ್ರಹಿಸುವುದಕ್ಕೆ ಆಗುವುದಿಲ್ಲ. ಸರಿ, ಹಾಗಾದ್ರೆ ಗ್ರಹಿಸುವುದಕ್ಕಾಗೋದೇ ಇಲ್ಲ. ಹಾಗಾದ್ರೆ ಮತ್ತೆ ಯಾಕೆ ಹೇಳ್ತಾ ಇದ್ರಿ ಶಾಸ್ತ್ರನ? ಗ್ರಹಿಸುವುದಕ್ಕೆ ಆಗುವುದಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತ ಅಲ್ಲ. ಯಾಕೆ ಅಂದ್ರೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲಪ್ಪ ನೀನು, ಏನಂತ? ಓಹೋ, ಇದು ಯಾವುದರಲ್ಲೂ ಗ್ರಹಿಸುವುದಕ್ಕೆ ಆಗುವುದಿಲ್ಲ. ತಪಸ್ಸಿನಿಂದಲಾಗಲಿ, ಕರ್ಮದಿಂದಲಾಗಲಿ, ಕಣ್ಣಿನಿಂದಲಾಗಲಿ, ಕಿವಿಯಿಂದಲಾಗಲಿ ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಅವನು ನಿರುಕ್ತ ಅಂತ ಇಲ್ಲ, ನಿರ್ವಚನ ಅಂತ ಇಲ್ಲ, ಇದಕ್ಕೆ ನಿಲಯ ಅಂತ ಇಲ್ಲ. ಎಲ್ಲ ಹೇಳ್ತಾ ಇದೆಯಲ್ಲ, ಹೇಳ್ತಾ ಇದೆಯಲ್ಲ ಅವನೇ ನೀನು, ಅವನಿದ್ದ ನೀ ಇದು ಹೊತ್ತಿಗೆ ತಾನೇ ಹೇಳ್ತಾ ಇದೆಯಾ ಇಲ್ಲ ಇಲ್ಲ ಅಂತ. ಆದ್ದರಿಂದ ಸಯೇಶನೇತಿನೇತ್ಯಾತ್ಮ ಇತ್ಯಾತ್ಮ ಶಬ್ದಾತ್ ಆತ್ಮನಶ್ಚ ಪ್ರತ್ಯಾಖ್ಯಾತಮ ಶಕ್ಯತ್ವಾತ್ ಜಯೇವ ನಿರಾಕರ್ತ ತಸ್ಯೈವ ಆತ್ಮತ್ವ.
ಯಾವನು ನಿರಾಕರಣೆ ಮಾಡ್ತಾರೆ ಅವನ ಆತ್ಮನೇ ಕಣೆ ಅದು ಅವನಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ತಾರೆ ನಾನು ಅಷ್ಟೇ ಇದೆಯಲ್ಲ ಅಂತ ಹೇಳಿ ಇದು ಮತ್ತೆ ಇದು ಶ್ರುತಿ ಆಯ್ತು. ಅವ್ಯಕ್ತ ಆಹಿ ಆಹಿ ಅಂತಂದ್ರೆ ಇಲ್ಲಿ ನಾವು ಬರೀ ಶ್ರುತಿ ಅಂತ ಹೇಳಿದ್ವಿ. ಇಲ್ಲಿ ಭಾಷ್ಯಕಾರರು ಸ್ಮೃತಿಯನ್ನು ಸ್ಮೃತಿ ವಾಕ್ಯವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಆ, ಈ ಶ್ರುತಿ ಸ್ಮೃತಿ ಭ್ಯಾಮ ಅಂತ ಸೇರಿಸ್ಕೊಳ್ಬಹುದು. ಯಾತಕ್ಕೆ ಬರೀ ಶ್ರುತಿ ಅಂತ ಸ್ವಾಮಿಪಾದರವರು ಅದನ್ನೇ ಹಾಕಿದ್ದಾರೆ. ಶ್ರುತಿ ಅಂತ ಯಾತಕ್ಕೆ ಹಾಕಿದ್ರು ಅಂದ್ರೆ ಮುಂದಿನ ಸೂತ್ರದಲ್ಲಿ ಆ ಶ್ರುತಿ ಮತ್ತೆ ಸ್ಮೃತಿ ಎರಡನ್ನೂ ಕೂಡ ಕಂಠೋಕ್ತವಾಗಿ ಹೇಳಿದ್ದಾರೆ. ಆದ್ದರಿಂದ ಅಲ್ಲಿ ಹೇಳಿರುವುದರಿಂದ ಇಲ್ಲಿ ಕೇವಲ ಶ್ರುತಿಯನ್ನ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ಅಷ್ಟೇ, ಇನ್ನೇನು ಬೇರೆ ಕಾರಣವಿಲ್ಲ. ಎಲ್ಲಿ ಸೂತ್ರದಲ್ಲಿ ಸೂತ್ರಾರ್ಥದಲ್ಲಿ ಅವ್ರು ಹೇಳುವಾಗ ಸ್ಮೃತಿ ವಾಕ್ಯ ಏನು ಹೇಳಿದ್ದಾರೆ ತಪ್ಪೇದಿಲ್ಲ. ಶ್ರುತಿರಪಿ ಅವ್ಯಕ್ತೋಯಮಚಿಂತ್ಯನ್ ಅವ್ಯಕ್ತವಚಿಂತ್ಯನ್ ಅವಿಕಾರ್ಯವಚತೆ ಅಂತ ಮೊದಲು ನೋಡೋದು ಅದು ಗೀತಾವಾಗ ಭಗವದ್ಗೀತಾ ವಾಕ್ಯ. ಹೀಗೆ ತದವ್ಯಕ್ತಮಾಹೈ ಅವ್ಯಕ್ತ ಅಂತನ್ನೋದಕ್ಕೆ ಕಾರಣವನ್ನು ಕೊಟ್ಟರು. ಶ್ರುತಿ ವಾಕ್ಯ ಇದೆ ಅಂತ ಹೇಳಿ ಮತ್ತೆ ಸ್ಮೃತಿ ವಾಕ್ಯವನ್ನೂ ಕೂಡ ಒಂದನ್ನು ಉದ್ಧಾರ ಮಾಡಿ ಹೇಳಿದರು. ಈಗ ಈ ಇಲ್ಲ ಅಂತ ಹೇಳಿದ್ರು, ಇಲ್ಲಪ್ಪ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ? ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೋ ಅವನ ಆತ್ಮ ತಾನೇ ಅದು, ಅದು ಬೇರೆ ಅಲ್ಲ. ಅದು ಬೇರೆ ಇದನ್ನೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ಬೋದು. ಅವನೇ ಇಲ್ಲ ಅಂದ್ಬಿಟ್ರೆ ಎಲ್ಲಾರು ಆಗುತ್ತೆ, ಅವನೇ ಇಲ್ಲ ಅಂತ ಹೇಳಿದ್ರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಸೂತ್ರದಲ್ಲಿ ನೋಡಿ, ಇದು ತರ್ಕ ಆಯ್ತು. ಏನು? ಏತರೇತ್ಯಾತ್ಮ ಇತ್ಯಾತ್ಮ ಶಬ್ದಾದ್ ಆತ್ಮನಶ್ಚ ಪ್ರತ್ಯಾಖ್ಯಾತವಶಕ್ಯತ್ವಾತ್ ಯಯೇವ ನಿರಾಕರ್ತಾ ತಸ್ಯೈವ ಆತ್ಮತ್ವಾತ್. ಇವೆಲ್ಲ ಏನು ತರ್ಕ ಆಯ್ತು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಏನಾದ್ರೂ ಒಂದು ಅನುಭವ ಅಂತ ಇದಕ್ಕೆ ಇದೆಯಾ? ಒಂದು ಅನುಭವ ನೀನ್ ಮಾತಾಡ್ತಾ ಇದೆಯಲ್ಲಪ್ಪ ನೀನೇ, ನಿನ್ನ ಬಿಟ್ಟು ಬೇರೆ ಇಲ್ಲ, ನಿನ್ನ ಬಿಟ್ಟು ಬೇರೆ ಎಲ್ಲ ಇಲ್ಲ, ಅವ್ಯಕ್ತ ಇದೆ. ಆದ್ರೆ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನೀನು ಮಾತ್ರ ಇರ್ಬೇಕಲ್ಲ ಅಂತ ಹೇಳಿದ್ದಾಯ್ತು. ಎಲ್ಲ ಒಂದು ರೀತಿ ತರ್ಕ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕೇವಲ ಇಷ್ಟೇ ಅಲ್ಲ, ಕೆಲವು ಕಾಲದಲ್ಲಿ ಇದನ್ನ ಪ್ರತ್ಯಕ್ಷವಾಗಿ ಗ್ರಹಿಸುತ್ತಾರೆ. ಗ್ರಹಿಸುವುದಕ್ಕೆ ಯೋಗ್ಯವಾಗಿದೆ ಇದು. ಯಾವಾಗ ಸ್ವಾಮಿ? ಈ ಕಾರಣ ಹೇಳಿದ್ರಲ್ಲ, ಯಾವತ್ತೂ ಕೂಡ ಸಾಧ್ಯವಿಲ್ಲ, ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತಂದ್ರೆ ಇದೆ. ಅದು ಸಮಾನವಾದ ನಿಯಮ. ಅದು ಯಾವುದು? ಯಾವುದರಿಂದಲೂ ಕೂಡ ಇದು ಕಳಿಸಲ್ಪಡತಕ್ಕದ್ದಲ್ಲ ಅಂತಕ್ಕಂಥದ್ದು. ಆದರೆ ಇದಕ್ಕೆ ಒಂದು ವಿಶೇಷ ಅಂತಕ್ಕಂಥದ್ದು ಇದೆ. ಏನು? ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್ ಅಂತಾರಲ್ಲ ಆ ಥರ. ಇದಕ್ಕೊಂದು ಎಕ್ಸೆಪ್ಷನ್ ಇದೆ. ಏನೋದು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು? ಮುಂದಿನ ಸೂತ್ರ ನೋಡೋಣ. ಓಂ ಅಪಿಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಓಂ ಅಪಿಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಇದಂ ಸೂತ್ರಂ ಚತುರ್ವಿಂಶಂ ಸೂತ್ರಂ. ಚತುರ್ವಿಂಶಂ ಸೂತ್ರಂ. ಈ ಒಂದು ಸೂತ್ರ ಇದೆಯಲ್ಲ, ಇದೇನು? ಇನ್ನು ಸರ್ಕಾರ ಹೇಳಿದ್ರಪ್ಪ, ಆದ್ರೆ ಇಲ್ಲಿ ಕೆಲವರು ಪ್ರತ್ಯಕ್ಷವಾಗಿ ಈ ಆತ್ಮನನ್ನ ಗ್ರಹಿಸುತ್ತಾರೆ. ಅವರೇ ಯಾರು ಸ್ವಾಮಿಯವರು? ಈಗ ತಾನು ಯಾವುದರಿಂದಲೂ ಯಾರಿಂದಲೂ ಸಾಧ್ಯವಿಲ್ಲ ಅಂದ್ಬಿಟ್ರೆ ಇವನು ಯಾರು? ಅದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿ ಈ ಸೂತ್ರವನ್ನು ಹೇಳ್ತಾರೆ. ಪದವಿಭಾಗನ ಸುಲಭವಾಗಿ ಏನು ತೊಂದರೆ ಇಲ್ಲ. ಅಪಿ ಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ इति चतुष्पदात्मकमिदं सूत्रम्. अस्मिन् सूत्रे चत्वारि पदानि विद्यन्ते. अन्वयस्तु एवं वर्तते. अपि च संराधने. संराधने इत्युक्ते संराधनकाले, संराधने
ಪ್ರತ್ಯಕ್ಷಾನುಮಾನಾಭ್ಯಾಂ 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 ಅಂತಕ್ಕಂಥದ್ದು ಹೇತು. ಅಪಿಚ ಸಂರಾಧನೆ ಅಂತಕ್ಕಂಥದ್ದು ಇದು ಏನು ವಿಷಯ. ಅಪಿಚ ಮತ್ತೂ ಕೂಡ ಸಂರಾಧನ ಕಾಲೇ ಕಿಂ ಭವತಿ ಸಂರಾಧನೆ ಕಾಲೇ ಆತ್ಮಾನಂ ಪಶ್ಯಂತಿ ಅವರು ಆತ್ಮನನ್ನು ಕಾಣುತ್ತಾರೆ ಗ್ರಹಿಸುತ್ತಾರೆ ಅಂತ ಅರ್ಥ. ಓಹೋ, ಸಂರಾಧನ ಕಾಲದಲ್ಲಿ ಯಾರು ಸಂರಾಧನೆಯನ್ನು ಮಾಡುತ್ತಿದ್ದಾರೆಯೋ ಅವರು ಈ ಆತ್ಮನನ್ನ ಗ್ರಹಿಸುತ್ತಾರೆ. ಓಹೋ, ಇವರು ಯಾರಿವರು? ಸಂರಾಧನ ಅಂದ್ರೆ ಇದು ಒಂಥರ ಧ್ಯಾನಕ್ಕೆ ಸಂಬಂಧಪಟ್ಟಿದ್ದು. ಧ್ಯಾನ ಅಂದ್ರೇನು? ಒಳ್ಳೆ ತೈಲಧಾರಾವತ್ ಯಾವುದ ಒಂದು ನಿರ್ದಿಷ್ಟವಾದ ಒಂದು ಗುರಿ ಇದೆಯಲ್ಲ, ಅದನ್ನೇ ಬೇರೆ ಯಾವ ಪ್ರತ್ಯಯಗಳು ಕೂಡ ಬಾರದಂತೆ ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು. ಇಲ್ಲಿ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗ ತಾನೆ. ಈ ಒಂದು ಧ್ಯಾನ ಅಂತ ಏನು, ಭಕ್ತಿ ಏನು ಅಂತಂದ್ರೆ ಹೀಗೆ ತೈಲಧಾರಾವತ್ ತೈಲಧಾರೆಯಂತೆ ಆ ಯಾವುದದು ಆ ಒಂದು ದೇವತೆ ಯಾವ್ದು ಬೇಕಾದ್ರೂ ಆಗೋದು, ಅದರಲ್ಲಿ ನೆಟ್ಟ ಮನಸ್ಸು ಅಂದ್ರೆ ಏನು? ನೆಟ್ಟ ಮನಸ್ಸು ಅಂದ್ರೆ ಪ್ರತ್ಯೇಕ ಮನಸ್ಸಾನೇ ಆಕರ, ಅದೇ ಆಶ್ರಯ ಅಂದ್ರೆ ನೆಟ್ಟ ಮನಸ್ಸು. ಬೇರೆ ಯಾವ ಪ್ರತ್ಯಯಗಳು ಕೂಡ ಬಾರದಂತೆ ತಡೆ ಹಿಡಿದು ಅದನ್ನೇ. ಆಗ ಆ ಕಾಲದಲ್ಲಿ ಇವರು ಆ ಧ್ಯಾನ ಮಾಡ್ತಾ ಇದ್ದಾರಲ್ಲ ಅವರು ಆತ್ಮನನ್ನ ಕಾಣುತ್ತಾರೆ. ಇದು ವಿಶೇಷವಾದ ಅನುಭವ. ಇದು ಎಲ್ಲರ ಅನುಭವದಲ್ಲೂ ಇಲ್ಲ. ಇದು ಆದರೂ ಕೂಡ ಕಾಣೋದೇ ಇಲ್ಲ ಅಂತ ಏನಿಲ್ಲಪ್ಪ, ಅವರು ಕಾಣ್ತಾರೆ ಕೆಲವರು. ಯಾಕೆ ಹೇಳಿದ್ರು ಇದನ್ನ? ವಿಶೇಷವಾದ ಅನುಭವ ಯಾಕೆ ಹೇಳಿದ್ರು ಅಂದರೆ ಆತ್ಮನು ಇದ್ದಾನೆ ಎಂಬುದಾಗಿ ಸಿದ್ಧ ಮಾಡುವುದಕ್ಕೋಸ್ಕರ ಅಷ್ಟೆ. ಇದ್ದಾನಲ್ಲ, ಸಾಮಾನ್ಯವಾಗಿ ಕಾಣೋದಿಲ್ಲ, ಆದ್ರೆ ಅವ್ರು ಕಾಣ್ತಾರೆ ಅಂದ್ರೆ ಇದ್ದೇ ಇದೆ. ಅದು ವಿಶೇಷ ಇರಬಹುದು, ಆದರೂ ಕೂಡ ಆತ್ಮನ ಅಸ್ತಿತ್ವವನ್ನ ಸಿದ್ಧ ಮಾಡಿ ತಿಳಿಸುವುದಕ್ಕಾಗಿ ಇದನ್ನು ಹೇಳಿದ್ದಾರಷ್ಟೆ. ಯಾವುದನ್ನ? ಈ ಸಂರಾಧಕರು ಸಂರಾಧನೆ ಮಾಡ್ತಾ ಇರ್ತಕ್ಕಂಥ ಸಂರಾಧಕರನ್ನು ಹೇಳಿದ್ದಾರೆ. ಅವ್ರು ಕಾಣ್ತಾರೆ ಸಂರಾಧಕರು. ಅಲ್ಲ ಸ್ವಾಮಿ, ಇದು ಅನುಭವ ಅಂತಂತಂದ್ರೆ ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ಹೊಂದಿಕೊಂಡಂತೆ ಇರಬೇಕು. ಇದು ಯಾರೋ ಕೆಲವ್ರಿಗೆ ಆಗ್ತಕ್ಕಂಥ ಯಾರೋ ಒಬ್ಬ ಅದನ್ನ ಕಟ್ಕೊಂಡು ಏನಾಗಬೇಕಾಯ್ತಿದ್ಯ ಅಂತಂದ್ರೆ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ಏನಿಲ್ಲ, ಕರೆಕ್ಟ್ ಸರಿ ನೀವು ಹೇಳ್ತಕ್ಕಂಥ ಅದು ಸಾರ್ವತ್ರಿಕ ಪೂರ್ಣಾನುಭವ ಆಗಿರ್ಬೇಕು. ಆದರೆ ಇಲ್ಲಿ ನಾವು ಯಾತಕ್ಕೆ ಹೇಳ್ತಾ ಇದ್ದೇವೆ ಗೊತ್ತೇ? ಇದನ್ನ ತೆಗೆದುಕೊಂಡು ಆತ್ಮನು ಅನುಭವ ಗಮ್ಯ ಅಂತ ಸಿದ್ಧ ಮಾಡುವುದಕ್ಕೆ ಹೋಗ್ತಾ ಇಲ್ಲ. ನಾವು ಆತ್ಮನು ಅನುಭವ ಗಮ್ಯ ಅಂತ ಸಿದ್ಧ ಮಾಡಬೇಕಾದ್ರೆ ನಮಗೆ ಆ ಒಂದು ಸಾರ್ವತ್ರಿಕ ಪೂರ್ಣಾನುಭವವೇ ಬೇಕು. ನಮಗೆ ಎಲ್ಲರ ಅನುಭವದಲ್ಲೂ ಇರಬೇಕು. ಇದಲ್ಲ. ಇಲ್ಲಿ ಯಾಕೆ ಹೇಳ್ತಾ ಇದ್ರಿ ಮತ್ತೆ ಅಂತಂದ್ರೆ ಕೇವಲ ಆತ್ಮನ ಅಸ್ತಿತ್ವವನ್ನು ತಿಳಿಸುವುದಕ್ಕೋಸ್ಕರ ಅಷ್ಟೆ, ಯಾವುದಕ್ಕೂ ಇಲ್ಲ ಅಂತ ಹೇಳಿ ಈ ಅಪಿಚ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಾಂ ಅಪಿಚ ಪುನಃ ಅಪಿ ಸಂರಾಧನ ಕಾಲೇ ತೇ ಸಂರಾಧಕಾಃ ಆತ್ಮಾನಂ ಪಶ್ಯಂತಿ. ಕುತಃ ಏತದವಗಮ್ಯತೆ? ಕಥಮಿದಮವಗಮ್ಯತೆ ಇತ್ಯುಕ್ತೆ ಪ್ರತ್ಯಕ್ಷಾನುಮಾನಾಭ್ಯಾಂ. ಪ್ರತ್ಯಕ್ಷ ಮತ್ತೆ ಅನುಮಾನ ಇವೆರಡರಿಂದಲೂ ಕೂಡ ಇದು ತಿಳಿದು ಬರುತ್ತದೆ. ಇದು ಏನು? ಸಂರಾಧಕರು ಸಂರಾಧನ ಕಾಲದಲ್ಲಿ ಆತ್ಮನನ್ನ ಅಡ್ಡು ಕಾಣುತ್ತಾರೆ ಎಂಬುದಾಗಿ ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿದು ಬರುತ್ತದೆ. ಪ್ರತ್ಯಕ್ಷ ಅನುಮಾನ ಅಂದ್ರೇನು? ಅಲ್ಲ ಸ್ವಾಮಿ, ಅವನಿಗೆ ಅನುಭವ ಆಗ್ತಾ ಇದೆ, ಕಾಣ್ತಾ ಇದ್ದಾನೆ, ಅವನು ಧ್ಯಾನ ಮಾಡ್ತಾ ಇದ್ದಾನೆ, ಕಾಣ್ತಾ ಇದ್ದಾನೆ.
ನಮಗೇನಾಗಬೇಕು, ನಮಗೆ ಹೇಗೆ ಗೊತ್ತಾಗುತ್ತೆ? ನೀವು ಪ್ರತ್ಯಕ್ಷ ಅಂದ್ಬಿಟ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಸ್ವಾಮಿ ಅಂತಂದ್ರೆ, ಇಲ್ಲಿ ಈ ಪ್ರತ್ಯಕ್ಷ ಮತ್ತೆ ಅನುಮಾನ ಅಂತ ಇಷ್ಟೇ ಅರ್ಥ. ಏನು? ಪ್ರತ್ಯಕ್ಷ ಎಂದರೆ ಶ್ರುತಿ, ಅನುಮಾನ ಎಂದರೆ ಸ್ಮೃತಿ. ಪ್ರತ್ಯಕ್ಷ ಅಂದ್ರೆ ನಾವು ಪ್ರಸಿದ್ಧವಾದ ಅರ್ಥದಲ್ಲ. ಪ್ರತ್ಯಕ್ಷ ಅಂದ್ರೆ ಶ್ರುತಿ, ಅನುಮಾನ ಅಂದ್ರೆ ಸ್ಮೃತಿ. ಅಂದ್ರೆ ಏನು? ಪ್ರತ್ಯಕ್ಷಾನುಮಾನಾಭ್ಯಾಮ್ ಅಂದ್ರೆ ಶ್ರುತಿ ಸ್ಮೃತಿಭ್ಯಾಮ್ ಅಷ್ಟೇ. ಶ್ರುತಿ ಸ್ಮೃತಿಗಳಿಂದ ತಿಳಿದು ಬರುತ್ತೆ. ಹಿಂದೆ ಏನ್ ಹೇಳಿದ್ರು? ಕೇವಲ ತದವ್ಯಕ್ತಮಾಹಿ ಅಂದ್ರೆ ತಥಾ ಶ್ರುತಿ ಆಹ ಅಂತ ಹೇಳಿದ್ರು. ಇಲ್ಲಿ ಶ್ರುತಿ ಹೇಳಿದೆ, ಅಲ್ಲಿ ಆತ್ಮ ಅವ್ಯಕ್ತ, ಇಲ್ಲಿ ಅವ್ಯಕ್ತನಾಗಿದ್ದರೂ ಕೂಡ ಈ ಕೆಲವರು ಸಂರಾಧಕರು ಆತ್ಮನನ್ನು ಕಾಣುತ್ತಾರೆ ಎಂಬುದಾಗಿ ಎಲ್ಲಿ ಶ್ರುತಿಯಲ್ಲಿಯೂ ಹೇಳಲ್ಪಟ್ಟಿದೆ, ಮತ್ತೆ ಸ್ಮೃತಿಗಳಲ್ಲಿಯೂ ಹೇಳಲ್ಪಟ್ಟಿದೆ ಅಂತ. ಪ್ರತ್ಯಕ್ಷ ಅನುಮಾನಾಭ್ಯಾಮ ಅಂತ ಇದು ಆ ಇದು ಒಂದು ಸ್ವಲ್ಪ ಇದೆ. ಇದನ್ನು ನಾಳೆ ಮಾಡ್ತೇವೆ, ಪೂರ್ತಿ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಇರ್ತದೆ. ಇದನ್ನ ನೋಡಿ, ಇಲ್ಲಿ ಈ ಮುಂದಿನ ಭಾಗಗಳಿದೆಯಲ್ಲ, ಇವೆಲ್ಲವೂ ಕೂಡ ಈ ನಿರ್ವಿಶೇಷ ನಿರೂಪ ಅಂತ ಹೇಳಿದ್ರಲ್ಲ, ಇದು ಪ್ರತ್ಯಕ್ಷ ಅನುಮಾನ, ಶ್ರುತಿ ಸ್ಮೃತಿ ಎರಡರಲ್ಲೂ ಹೇಳಿದ್ದಾರೆ ಅಂತಾಯ್ತು. ನೀವು ಅನುಮಾನ ಅಂತಕ್ಕಂಥ ಒಂದು ಪದ ಬಳಸ್ಬಿಟ್ರೆ ನಮಗೆ ಅದು ಸ್ವಲ್ಪ ದಾರಿ ತಪ್ಪಾಗ್ಬಿಡುತ್ತಲ್ಲ. ಯಾಕಪ್ಪ ದಾರಿ ತಪ್ಪಾಗುತ್ತೆ? ಅನುಮಾನ ಅಂತ ಯಾವಾಗ ಬಳಸ್ತೀರೋ ಆ ತಕ್ಷಣ ಏನು ಬೇಕಾಗುತ್ತೆ? ನೀವು ದೃಷ್ಟಾಂತವನ್ನ ಹೇಳಬೇಕು. ಹೌದಾರೆ? ದೃಷ್ಟಾಂತ ಹೇಳಬೇಕು. ಯಾಕೆ? ಏನ ಪರ್ವತೋ ವನ್ಯಮಾನ್ ಅಂತ ಹೇಳಿದ್ರಿ, ಯಾತಕ್ಕೆ? ಧೂಮವತ್ವಾತ್ ಅಂತ ಹೇಳಿದ್ರಿ. ಧೂಮವತ್ವಾತ್ ಅಂತ ಹೇಳಿದ ತಕ್ಷಣ ಏನಾಯ್ತು? ಅದಕ್ಕೆ ಧೂಮ ಏನ್ ಸ್ವಲ್ಪ ಹೇಗಿದೆ ಉದಾಹರಣೆ ಅಂದ್ರೆ ಯಥಾ ಮಹಾನಸ ಅಂದ್ರು. ಅದು ಅಡುಗೆ ಮಾಡಿರ್ತಕ್ಕಂಥ ಮಾನ ಯಾವ್ದು? ಅದಕ್ಕೆ ಮುಂದಿನ ಭಾಗ ದೃಷ್ಟಾಂತವನ್ನು ಕೊಡ್ತಾರೆ. ದೃಷ್ಟಾಂತವನ್ನು ಕೊಟ್ಟು ಇದರ ಸಿದ್ಧ ಮಾಡ್ತಾರೆ. ಆದರೆ ಇದೆಲ್ಲವೂ ಕೂಡ ಏನಾಗಿದೆ? ನಿರ್ವಿಶೇಷವಾದ ಪರಮಾತ್ಮನನ್ನ ತಿಳಿಸುವುದಕ್ಕೆ ಅವನು ಇಂದ್ರಿಯ ಗ್ರಾಹ್ಯವಲ್ಲದ್ದರಿಂದ ಆ ಇಂದ್ರಿಯ ಗ್ರಾಹ್ಯ ಅಂತ ಒಂದು ಭೂಮಿಕೆ ಇದೆ ನೋಡಿ, ಅದಕ್ಕೆ ಅವನನ್ನ ಎಳೆದು ತರಬೇಕು. ಆಗ್ತಾನೆ ನಮಗೆ ಗೊತ್ತಾಗೋದು. ಈಗ ಇದು ಗೋಚರವಾಗಬೇಕಾದ್ರೆ ಯಾವುದಾದ್ರೂ ಒಂದು ವಸ್ತು ಅದೆಲ್ಲೋ ಅಲ್ಲೆಲ್ಲೋ ಇರುತ್ತೆ, ಅದನ್ನೇನ್ ಮಾಡ್ಬೇಕು? ಅದನ್ನ ಈಚೆ ತಗೊಂಬಂದು ಬೆಳಕಲ್ಲಿಟ್ಟು ಎಲ್ಲರಿಗೂ ತೋರಿಸ್ಬೇಕು. ಹೌದಾ? ಇಲ್ಲದೆ ಇದ್ರೆ ಕಾಣೋದೇ ಇಲ್ಲ. ಅದು ಆ ಕೆಲಸವನ್ನ ಇಲ್ಲಿ ಮಾಡ್ತಾ ಇದೆ. ಆ ಪರಮಾತ್ಮನನ್ನ ನಿಷ್ಕ್ರಿಯ, ಅನಿಷ್ಕಲ, ಶಾಂತ, ನಿರ್ವದ್ಯ, ನಿರಂಜನ ಇಂತಹ ಪರಮಾತ್ಮನನ್ನ ನಮಗೆ ತಿಳಿ ಹೇಳ್ಬೇಕಲ್ಲ. ಅದಕ್ಕಾಗಿ ನಮ್ಮ ಭೂಮಿಕೆ ಏನು? ಈ ಇಂದ್ರಿಯ ಅಷ್ಟೇ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇವೇ ನಮ್ಮ ಭೂಮಿಕೆ. ಇದರಿಂದಲೇ ಗ್ರಹಿಸ್ಬೇಕು ನಾವೇನ್ ಗ್ರಹಿಸಿದ್ರು ಕೂಡ. ಇನ್ನೊಂದು ಇಂದ್ರಿಯ ಮನಸ್ಸು ಓದ್ಬೇಕಾದ್ರೆ ಹೇಳಿ ಅಂತಃಕರಣ, ಅದರಿಂದಲೇ ಗ್ರಹಿಸ್ಬೇಕು ಅಂತಾನೆ. ಆದ್ದರಿಂದ ಈ ಒಂದು ಭೂಮಿಕೆಗೆ ಅದನ್ನು ಎಳ್ಕೊಂಡು ಬರಬೇಕು. ಎಳ್ಕೊಂಡು ಬರೋದೇನೆ ಏನು? ಅದಕ್ಕೆ ರೂಪವನ್ನ, ಗುಣವನ್ನ ಹೇಳಿ ಯಾವುದೋ ಒಂದು ಲಕ್ಷಣವನ್ನ ಅದ್ರ ಮೇಲೆ ಹಾಕಿ ಅದನ್ನ ಎಳ್ಕೊಂಬಂದು, ಓ ನೋಡಪ್ಪ ಇದು ಒಂದು ತೋರಿಸ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು? ನೋಡಪ್ಪ ಈ ಲಕ್ಷಣ ತೋರಿಸುವಲ್ಲ, ಇದಲ್ಲ ಅಂತ ಅಪವಾದ ಮಾಡ್ಬೇಕು. ಇದೊಂದೇ ದಾರಿ. ಇದಲ್ಲ ಅಂತ ಇದೆಯಲ್ಲ, ನೇತಿ ಅದು ಒಂದೇ. ಅದನ್ನು ಹೇಳಿದ್ರಲ್ಲ, ಇದನ್ನ ಬಿಟ್ಟು ಈ ಉಪದೇಶ ಕ್ರಮವನ್ನ ಬಿಟ್ಟು, ನೇತಿ ಎಂಬ ಉಪದೇಶ ಕ್ರಮವನ್ನ ಬಿಟ್ಟು ಬೇರೆ ಯಾವ ಉಪದೇಶ ಕ್ರಮವೂ ಕೂಡ ಏನು ಸರಿಯಾಗಿ ಹೇಳಿದಂತ ಆಗೋದಿಲ್ಲ. ಇರ್ಬೋದು ಬೇರೆ ಇಲ್ಲ ಅಂತ, ಯಾಕೆ ನಾವು ತಿಳಿಬೇಕಲ್ಲ. ಅದು ಇದೇ ಸರಿಯಾದ ಉಪದೇಶ ಅಂತ ಹೇಳಿ, ಇಂತಹ ಅವ್ಯಕ್ತನಾದ ಆತ್ಮನನ್ನ ಹೇಗೆ ನಾವು ಇದೇನೆ ಅಂತ ಕಟ್ಕೊಳ್ಬೇಕು
ಅದರ ಅನುಭವ ತಂದುಕೊಳ್ಳೋದು ಹೇಗೆ ಅಂತಂಬೇಕಾದ್ರೆ ಈ ಮುಂದಿನ ಒಂದು ಭಾಗವನ್ನು ಹೇಳ್ತಾರೆ. ಮುಂದಿನ ಭಾಗವನ್ನು ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.